ಕರ್ನಾಟಕ ಹ್ಯೂಮನ್ ರಿಸೋರ್ಸಸ್ ಸರ್ವಿಸ್ ಪ್ರೊವೈಡರ್ಸ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಸ್ತಿತ್ವಕ್ಕೆ. ಕರ್ನಾಟಕ ಹ್ಯೂಮನ್ ರಿಸೋರ್ಸಸ್ ಸರ್ವಿಸ್ ಪ್ರೊವೈಡರ್ಸ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಎಂಬ ಸಂಘಟನೆ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿದೆ. ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಉದ್ಯಮ ವಲಯಕ್ಕೆ ಲಕ್ಷಾಂತರ ಉದ್ಯೋಗಗಳನ್ನು ಒದಗಿಸಿ ನಿರುದ್ಯೋಗಿಗಳು ಮತ್ತು ಉದ್ಯಮಿಗಳಿಗೆ ನೆರವಾಗುತ್ತಿರುವ ಈ ಕಾಂಟ್ರಾಕ್ಟರ್ಸ್ ಈ ಸಂಘಟನೆಯ ಸದಸ್ಯರಾಗಿರುತ್ತಾರೆ. ಮಾನವ ಸಂಪನ್ಮೂಲ ಪೂರೈಸುವ ಗುತ್ತಿಗೆದಾರರು ಮತ್ತು ಉದ್ಯಮಗಳಿಗೆ ಕಳಿಸಲ್ಪಟ್ಟ ಉದ್ಯೋಗಿಗಳ ಹಿತ ಕಾಪಾಡುವುದು ಈ ಸಂಘಟನೆಯ ಉದ್ದೇಶ ಎಂದು ನೂತನ ಸಂಘಟನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ. ಕರ್ನಾಟಕ ಹ್ಯೂಮನ್ ರಿಸೋರ್ಸಸ್ ಸರ್ವಿಸಸ್ ಪ್ರೊವೈಡರ್ಸ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಮಂಡ್ಯ ಜಿಲ್ಲೆಯ ಮಹಾಲಿಂಗಪ್ಪ, ಉಪಾಧ್ಯಕ್ಷರುಗಳಾಗಿ ಶಿವಮೊಗ್ಗದ ಸುರೇಶ್ ಕೆ ಬಾಳೆಗುಂದಿ, ಮೈಸೂರಿನ ಎಂ ನಾಗರಾಜು, ಪ್ರಧಾನ ಕಾರ್ಯದರ್ಶಿಗಳಾಗಿ ಬೆಂಗಳೂರಿನ ರಾಘವೇಂದ್ರ ರೆಡ್ಡಿ, ಖಜಾಂಚಿಯಾಗಿ ದಾವಣಗೆರೆಯ BS ರಾಜಶೇಖರ್, ಜಂಟಿ ಕಾರ್ಯದರ್ಶಿಗಳಾಗಿ ಗುಲ್ಬರ್ಗಾದ ಬಿ ಕಂದಕೂರ್ ಹಾಗೂ ಬೆಂಗಳೂರಿನ ದಯಾನಂದ್, ಸಂಘಟನಾ ಕಾರ್ಯದರ್ಶಿಯಾಗಿ ಬೆಂಗಳೂರಿನ ಶಿವಕುಮಾರ್, ರಾಜಪ್ಪ, ಬಿಜಾಪುರದ ಬೂಟಾಲಪ್ಪ ಮನ್ನೂರ್, ಚಿತ್ರದುರ್ಗದ ಚೇತನ್ ಕುಮಾರ್, ಶಿವಮೊಗ್ಗದ ಗಿರಿಜಾ, ಮೈಸೂರಿನ ಶಶಿಕಾಂತ್, ರಾಮನಗರದ ಪುಟ್ಟಸ್ವಾಮಿ, ಗೋಪಾಲ್ ಹಾಗೂ ಬಾಗಲಕೋಟೆಯ ಗಣಪತಿ ಬಿ ಹೋಟ್ಕರ್ ಇವರುಗಳು ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ. ಇನ್ನುಳಿದಂತೆ ಕಾರ್ಯಕಾರಿ ಸಮಿತಿಗೆ ಬೆಂಗಳೂರಿನ ಅಶ್ವಿನ್ ಕುಮಾರ್, ನಾಗಪ್ಪ, ಗುರುಬಸಪ್ಪ ಬಿದರಿ, ಭದ್ರೇಗೌಡ, ಗಂಗಾಧರ್ ಟಿ, ಎನ್ ನಾಗಪ್ಪ, ಪದ್ಮನಾಭ್ ರೆಡ್ಡಿ ಹಾಗೂ ರವಿಶಂಕರ್ HT, ಮೈಸೂರಿನ ಶಂಕರೇಗೌಡ KS ಇವರು ಆಯ್ಕೆಯಾಗಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ನೂತನ ಸಂಘಟನೆಯ ಧ್ಯೇಯೋದ್ದೇಶಗಳನ್ನು ರಾಜ್ಯಾಧ್ಯಕ್ಷರಾದ ಮಹಾಲಿಂಗಪ್ಪ ಅವರು ವಿವರಿಸಿದ್ದಾರೆ. ಈ ಒಂದು ಮಹತ್ವದ ಸಂಘಟನೆ, ಈ ಸಂಘ ಏನು ಸ್ಥಾಪಿತ ಮಾಡಿದ್ದೇವೆ, ಇದರ ಉದ್ದೇಶಗಳು ಮತ್ತೆ ನಮ್ಮ ಬೇಡಿಕೆಗಳು, ಮುಂದೆ ಮತ್ತೆ ನಮ್ಮ ವೆಲ್ಫೇರ್, ನಮ್ಮ ನೇರ ಉದ್ಯೋಗಿಗಳಾದ ನಾವು ಕಾಂಟ್ರಾಕ್ಟರ್ಸು, ಹಾಗೆಯೇ ಹೊರಗುತ್ತಿಗೆ ನೌಕರರು ಕಲ್ಯಾಣವು ಸೇರಿದಂತೆ ಮುಂದೆ ನಾವು ಬೇಡಿಕೆಗಳನ್ನು ತಮಗೆ ತಿಳಿಸ್ತೀವಿ. ಉದ್ದೇಶ ಅದೇ, ಈಗೇನು ನಾವು ಇಂಥ ಒಂದು ಮಹತ್ವದ ಸಂಘವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಉದ್ದೇಶ, ಇದು ನಮಗೆ ನಮ್ಮದೇ ಆದಂಥ ಬೇಡಿಕೆಗಳು, ಧ್ಯೇಯೋದ್ದೇಶಗಳು, ಉದ್ಯಮ ಬೆಳವಣಿಗೆ, ಹಾಗೆಯೇ ಉದ್ಯಮ ಅಭಿವೃದ್ಧಿ ಸೇರಿದಂತೆ ಹೊರಗುತ್ತಿಗೆ ನೌಕರರು ನಾವೇನು ಒದಗಿಸ್ತೀವಿ ನಮ್ಮ ಏಜೆನ್ಸಿಗಳ ಮುಖಾಂತರ, ಆ ಹೊರಗುತ್ತಿಗೆ ನೌಕರರ ವೆಲ್ಫೇರ್, ಕಲ್ಯಾಣ, ಮತ್ತೆ ನಾವೇನು ಕಾಂಟ್ರಾಕ್ಟ್ಸ್ ಇದೀವಿ, ಪರೋಕ್ಷವಾಗಿ ಏನು ನಾವು ಉದ್ಯೋಗಿಗಳಿದ್ದೀವಿ, ಅವರ ಒಂದು ವೆಲ್ಫೇರು ಸೇರಿದಂತೆ ನಮ್ಮ ವಿವಿಧ ದೇಶಗಳು ಈ ಸಂಘ ಒಳಗೊಂಡಿರ್ತದೆ ಸರ್. ಏನು ರಾಜ್ಯ ಸರ್ಕಾರ ಆಗ್ಬೋದು ಅಥವಾ ಖಾಸಗಿ ವಲಯಗಳಲ್ಲಿ ಮಾಲೀಕರುಗಳಾಗ್ಬೋದು, ನಾವೇನು ಹೊರಗುತ್ತಿಗೆ ನೌಕರರನ್ನ ನಾವು ಒದಗಿಸ್ಕೊಡ್ತೀವಿ, ಅವರಿಗೆ ಶಾಸನಾತ್ಮಕವಾಗಿ ಏನು ಸಿಗ್ಬೇಕು, ಕಾರ್ಮಿಕರ ಒಂದು ಕಾನೂನೊಳಗಡೆ ಏನು ಸಿಗ್ಬೇಕು ಅಂತ ವಿಚಾರಗಳ ಅವರ ವೆಲ್ಫೇರ್ನ ಒಳಗೊಂಡಿರ್ತದೆ. ಜೊತೆಗೆ ನಾವು ಮಾಲೀಕರು, ನಾವೇನು ಹೊರಗುತ್ತಿಗೆ ನೌಕರರು ನಾವು ಒದಗಿಸ್ತೀವಿ, ನಮ್ಮ ಅಸೋಸಿಯೇಷನ್ ವತಿಯಿಂದ ಅವ್ರಿಗೂ ಕೂಡ ನಮ್ಮದೇ ಆದ ಒಂದು ವಿಶೇಷ ವೆಲ್ಫೇರ್ ಅನ್ನ ಮಾಡ್ತಕ್ಕಂಥ ವಿಚಾರ ಅದರಲ್ಲಿದೆ. ವೆಲ್ಫೇರ್ ಅಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ಅವರಿಗೆ ಸಹಾಯ ಮಾಡ್ತಕ್ಕಂಥ ವಿಚಾರ ಇದೆ. ಜೊತೆಗೆ ನಮ್ಮ ಪ್ರಮುಖ ಉದ್ದೇಶ ವೆಲ್ಫೇರ್ ಅಂದ್ರೆ ಸರ್ಕಾರದಿಂದ ಬರಬೇಕಾದಂತ ಶಾಸನಾತ್ಮಕ ವಿಚಾರಗಳೇನಿದೆ, ವಂತಿಗೆಗಳಿರ್ಬೋದು ಅಥವಾ ಏನಿದೆ, ಅದನ್ನ ನಾವು ಆ ವೆಲ್ಫೇರ್ ಒಳಗೊಂಡಿರ್ತೀವಿ.